ನಾವಿವತ್ತು ನಮ್ಮ ಲಾಗ್ನಲ್ಲಿ ಕ್ಯಾಂಪಿಂಗ್ ಅನ್ನು ಹಾಕ್ತಾ ಇದ್ದೀವಿ. ಅದು ನೆಲದ ಮೇಲಲ್ಲ, ಮರದ ಮೇಲ್ಗಡೆ. ಇದು ಮಾತ್ರ ತುಂಬಾನೇ ಅಡ್ವೆಂಚರ್ ಆಗಿರುತ್ತೆ. ಏನಕ್ಕೆ ಅಂತಂದ್ರೆ ನಾವು ಬಂದಿರೋ ಪ್ಲೇಸಲ್ಲಿ ಮನುಷ್ಯರಿಗಿಂತ ಕಾಡು ಪ್ರಾಣಿಗಳೇ ಜಾಸ್ತಿ ಬರ್ತಾ ಇರುತ್ತೆ ಅಂತ ಇಲ್ಲಿನ ಊರ್ ಜನಗಳು ಕೂಡ ತುಂಬಾನೇ ಜನ ಹೇಳಿದ್ದಾರೆ. ಅದಕ್ಕೆ ನಾವು ಇವತ್ತು ಈ ಲೊಕೇಶನ್ ಅಲ್ಲೇ ಕ್ಯಾಂಪಿಂಗ್ ಅನ್ನು ಹಾಕ್ಬೇಕು ಅಂತ ನಾನು ನನ್ನ ಟೀಮ್ ಜೊತೆ ಬರ್ತಾ ಇದ್ದೀನಿ. ಸೊ ನೋಡಿ ಯಾವ ತರ ಇರುತ್ತೆ ಅಂತ. ನಮ್ಮ ಟ್ರೀ ಹೌಸ್ ಮೇಲ್ಗಡೆ ಹೋಗಿ ನೋಡೋಣ ಯಾವ ತರ ಕಾಣುತ್ತೆ ವ್ಯೂ ಅಂತ. ಬನ್ನಿ ನೋಡಿ ಎಷ್ಟು ಹೈಟ್ ಐತೆ. ಇವಾಗ ಇಷ್ಟು ಹೈಟ್ ಮೇಲ್ಗಡೆ ಹೋಗಿ ನಾನು ವ್ಯೂ ಅನ್ನ ತೋರಿಸ್ಬೇಕು ನಿಮ್ಗೆ. ಭಯಂಕರ ಹೈಟ್ ಅಂತಲೂ ಐತೆ. ಮೊದಲನೇ ಸಲ ಅಲ್ಲ, ತುಂಬಾನೇ ಸಲ ಏರಿದ್ದೀನಿ. ನಮ್ಗೇನ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಏನಿಲ್ಲ, ಇದು ಅಭ್ಯಾಸ ಆಗ್ಬಿಟ್ಟಿದೆ. ಬನ್ನಿ ಮೇಲ್ಗಡೆ ಹೋಗೋಣ. ಬಿಸಿಲೇ ಇರಲಿ ಮಳೆಯೇ ಬರಲಿ. ಭಯಂಕರ ಐತೆ ಗೈಸ್ ಇದು ಮಾತ್ರ ನೋಡೋದಕ್ಕೆ. ಇದ್ರಲ್ಲಿ ಫ್ರಂಟ್ ಯಾವ್ದು ಬ್ಯಾಕ್ ಯಾವ್ದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏರ್ತಾನೆ ಇದೀನಿ. ನೋಡೋಣ. ಮೇಲ್ಕಂತಲೂ ಬಂದೆ. ಏರ್ಬಿಟ್ಟೆ. ನಾನಿವಾಗ ಭೂಮಿ ಕೆಳಗಡೆ ಇಲ್ಲ, ಭೂಮಿ ಮೇಲ್ಗಡೆ ಇದ್ದೀನಿ. ನೋಡಿ ನಾನಿರೋ ಟ್ರೀ ಹೌಸ್ ನೋಡಿ ಇದೇನೆ. ಅಂತೂ ನಮ್ ಟ್ರೀ ಹೌಸ್ ಒಳಗಡೆ ಬಂದಿದ್ದೀನಿ. ನೋಡಿ ನಮ್ ಟ್ರೀ ಹೌಸ್ ಯಾವ ತರ ಇದೆ ಅಂತ ನೋಡಿ. ನಾವಿವತ್ತು 24 hours ಕ್ಯಾಂಪಿಂಗ್ ಅನ್ನ ಮಾಡ್ತಿರೋ ಟ್ರೀ ಹೌಸ್ ನೋಡಿ ಇದೇನೆ. ರಗ್ ತಗೊ ಬಂದಿದೀವಿ, ಮತ್ತೆ ಚೇಪೆನು ಕೂಡ ತಗೊಬಂದಿದ್ದೀವಿ. ಮೊದಲೇ ರೆಡಿಯಾಗಿ ತಯಾರಿನೆಲ್ಲ ಮಾಡ್ಕೊಂಡಿದೀವಿ. ಅಡ್ವೆಂಚರ್ ಜಾಗದಲ್ಲಿ ಇವತ್ತು ಕ್ಯಾಂಪಿಂಗ್ ಅನ್ನ ಆಗ್ತಾ ಇದೀವಿ. ಸೊ ನಮ್ಗಂತೂ ಸಖತ್ ಖುಷಿ ಆಗ್ತಾ ಇದೆ. ಇವಾಗ ನಿಮ್ಗೆ ನಮ್ಮ ಟ್ರೀ ಹೊರಗಡೆ ಯಾವ ತರ ಕಾಣುತ್ತೆ ಅಂತ ತೋರಿಸ್ತೀನಿ. ನೋಡಿ ಗಾಯ್ಸ್ ಯಾವ ತರ ಐತೆ ವ್ಯೂ. ಈ ಜಾಗದಲ್ಲಿ ಮನುಷ್ಯರಿಗಿಂತ ಕಾಡು ಪ್ರಾಣಿಗಳೇ ಜಾಸ್ತಿ ಬರ್ತಾ ಇರುತ್ತೆ. ಅದರಲ್ಲೂ ಆನೆ ಮತ್ತೆ ಚಿರತೆ ಅಂತಲೂ ಹೇಳಂಗೆ ಇಲ್ವಂತೆ. ಅದಕ್ಕೆ ಇದೇ ಜಾಗದಲ್ಲಿ ಇವತ್ತು ನಾವು ಕ್ಯಾಂಪಿಂಗ್ ಅನ್ನ ಹಾಕ್ಬೇಕು ಅಂತ ನಾವು ಇದೇ ಟ್ರೀ ಹೌಸ್ ಅಲ್ಲಿ ಇರಬೇಕು. ಅಲ್ಲಿ ನೋಡಿ, ಅಲ್ಲಿ ಟ್ರೀ ಹೌಸ್ ನೋಡ, ಅಲ್ಲೊಂದಿದೆ, ಮತ್ತೆ ನೋಡ ಅಲ್ಲೊಂದಿದೆ, ನೋಡ ಅಲ್ಲೊಂದಿದೆ. ಎಲ್ಲ ಕಡೆನೂ ಕೂಡ ಟ್ರೀ ಹೌಸ್ ಇದೆ. ಆದ್ರೆ ಈ ಟೈಮ್ನಲ್ಲಿ ಕಾವಲ್ಗೆ ಅಂತ ಯಾರು ಬರೋಲ್ಲ. ಸೊ ಈ ಹಾಂಟೆಡ್ ಪ್ಲೇಸ್ ಅಲ್ಲಿ ಇರೋದು ಇವಾಗ ನಾವು ಮಾತ್ರನೇ. ಇವಾಗ ನಮ್ಗೆ ತಿನ್ನೋದಕ್ಕೆ ಏನಾದ್ರು ತಗೊಬರ್ಬೇಕು. ಏನಕ್ಕೆ ಅಂತಂದ್ರೆ ತುಂಬಾನೇ ಹೊಟ್ಟೆ ಹಸಿತಾ ಇದೆ. ಬರೀ ಇಂತದೆಯ. ಸೊ ಕೆಳಗಡೆ ಹೋಗಿ ಏನಾದ್ರು ತಿನ್ನೋದಕ್ಕೆ ತಯಾರಿಗಳನ್ನ ಮಾಡ್ಕೊಳ್ಳೋಣ. ತಿಂದ್ಮೇಲೆ ನಮ್ಮ ದಿನಾನ ಈ ಟ್ರೀ ಹೌಸ್ ಅಲ್ಲೇ ಕಳಿಯೋಣ. ಬನ್ನಿ ಗುರು. ಯಾರಿಗೆ ಆದ್ರೂ ಕೂಡ ಟ್ರೀ ಹೌಸ್ ಏರೋದ್ ಸುಲಭ, ಇಳ್ಗೋದ್ ಮಾತ್ರ ಭಯಂಕರ ರಿಸ್ಕ್ ಇರುತ್ತೆ. ಅಭ್ಯಾಸ ಇದ್ದವ್ರು ಮಾತ್ರ ಏರ್ಬೇಕು, ಇಲ್ದಿದ್ರೆ ಡೈರೆಕ್ಟು ಗುಳುಮ್ ಸ್ವಾಹ ಕೆಳಗಡೆನೆ. ನೋಡಿ ಇದೇನಿದ್ರು ನಮ್ಮ ಹಳ್ಳಿ ಪ್ರತಿಭೆಗಳಿಗೆ ಮಾತ್ರನೇ. ಈಸಿಯಾಗಿ ಏರ್ಕೋತೀವಿ, ಈಸಿಯಾಗಿ ಇಳಿಕೋತೀವಿ. ದಟ್ ಈಸ್ ಹಳ್ಳಿಸ್ ರೈತರ ಪವರ್. ಏನಂತ ಸಜ್ಜೆ. ಇವಾಗ ನಾವೇನ್ ಮಾಡ್ಬೇಕು ಗೊತ್ತಾ, ನಾವೇನಾದ್ರು ತಿನ್ನೋಕ್ ತಗೊಬರ್ಬೇಕು ಇವಾಗ. ಯಾಕೆಂದ್ರೆ ತುಂಬಾ ಹೊಟ್ಟಿಸ್ತೈತೆ. ಬಾ ಕರೆಕ್ಟ್ ನಿಮ್ಗೆ ಹೇಳೋದೇ ಮರ್ತ್ಬಿಟ್ಟೆ. ಇಲ್ಲೇನೆ ನಮ್ಮೂರಿಂದ ಪಕ್ಕದಲ್ಲಿ ಒಂದು ಕಾಡ್ದೇವ್ರ ಹಬ್ಬ ನಡೀತಿದೆ ಅಂತೆ. ಸೊ ಹೆಂಗಿದ್ರು ಕೂಡ ಇವಾಗ ನಾವು ಕ್ಯಾಂಪಿಂಗ್ ಹಾಕೋದು ನೈಟ್ ಕ್ಯಾಂಪ್ ಅಲ್ವಾ. ಇವಾಗ ನಾನು ನಿಮ್ಗೆ ಆ ಕಾಡ್ದೇವ್ರ ಹಬ್ಬನ ತೋರಿಸ್ತೀನಿ. ಸೊ ಅಲ್ಲಿಗೆ ಹೋಗಿ ನೋಡ್ಕೊಬರೋಣ ಬನ್ನಿ. ಇವತ್ತು ನಮ್ಮ ವಿಡಿಯೋದಲ್ಲಿ ನಾವು ಕಾಡು ದೇವಸ್ಥಾನಕ್ಕೆ ಬಂದಿದ್ದೀವಿ. ಅದು ಬಿದ್ದು 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 ದೇವಸ್ಥಾನಕ್ಕೆ ಹೋಗಿ ಬಂದಿರೋದು. ನಮ್ಮ ಜೊತೆ ನಮ್ಮ ಅಣ್ಣ ಮತ್ತೆ ನನ್ನ ತಮ್ಮ ನೋಡಿ ಹೋಗ್ತಾ ಇದ್ದೇನೆ. ನೋಡಿ ಕೊರಂ ತಮ್ಮ, ನೋಡಲ್ಲಿ ಕೊರಂ ತಮ್ಮ ಎಲ್ಲರೂ ಕೂಡ ಬಂದಿದ್ದೀವಿ. ಅಂಕ ಮಾತ್ರ ಚೆನ್ನಾಗೈತೆ ನೋಡಿ. ಅಂದ್ರೆ ಈ ಅಂಕನ ಇದೇ ಫಸ್ಟ್ ಟೈಮ್ ನಾನು ನೋಡಿರೋದು. ನೋಡಿ ಇವಾಗ ಆ ಬೆಟ್ಟದ ಒಳಗಡೆ ಹೋಗಿ ಬಂದಿರೋದು ನಾವು ದೇವಸ್ಥಾನಕ್ಕೆ. ಸೊ ಸಗದಾಗಿತ್ತು. ಅಣ್ಣ ನಿಮ್ಗೊಂದು ಕ್ವಶನ್. ನಮ್ಮ ಊರ್ ದೇವಸ್ಥಾನಕ್ಕೂ ಕಾಡು ದೇವಸ್ಥಾನಕ್ಕೂ ಇರೋ ವ್ಯತ್ಯಾಸ ಹೇಳ್ಬಿಡಿ. ತಮಾಷೆ ಅಲ್ಲ, ಸೀರಿಯಸ್. ಅದು ಊರಲ್ಲಿ ಮಾಡ್ತಾರೆ, ಇದು ಕಾಡಲ್ಲಿ ಮಾಡ್ತಾರೆ. ಅದೇ ಒಂದು ಓಕೆ, ಒಂದು ಓಕೆ, ಒಂದು ಇನ್ನೂ ಒಂದು ಮೇನ್ ಆನ್ಸರ್. ಅದೇ ಮೇನ್ ಆನ್ಸರ್. ಹಾ ಏನು ಗೊತ್ತಾ ಮೇನ್ ಆನ್ಸರು? ನಮ್ಮ ಮೂರ್ ದೇವಸ್ಥಾನದಲ್ಲಿ ಬಂದು ನಿತ್ಯ ಪೂಜೆಗಳನ್ನ ಮಾಡ್ತೀವಿ. ಅದೇ ಕಾಡು ದೇವಸ್ಥಾನದಲ್ಲಿ ವರ್ಷಕ್ಕೆ ಒಂದೇ ಸಲ ಪೂಜೆ ಮಾಡ್ತೀವಿ. ಅದರಿಂದ ಸ್ಪೆಷಲ್ ಕಾಡು ದೇವಸ್ಥಾನದಲ್ಲಿ ಪೂಜೆಗಳು ನಡೆಯೋದು. ನಿಮ್ಮ ಊರ ಹಬ್ಬಕ್ಕೆ ಬಂದ ಏನ್ ಅನ್ಸ್ತಿದ್ದು ಬೇರೆ ಊರಿಂದ? ನಮ್ಗೆ ಸಂತೋಷ, ಖುಷಿ, ಸಂತೋಷ. ಮತ್ತೆ ಮತ್ತೆ ನಮ್ಮ ಊರ್ಗೆಲ್ಲ ಬರ್ಬೇಕು ನೀವು. ಈಗ ದೇವಸ್ಥಾನಕ್ಕೆ ಹೋಗಿದ್ದು ಹೊರಗಡೆ ಬಂದ್ವು. ಇವಾಗ ಇಲ್ಲೇ ಊರೊಳಗಡೆ ಡ್ಯಾನ್ಸ್ ಅನ್ನ ಮಾಡ್ತಾರಂತೆ. ಸೊ ಅಲ್ಲಿಗೆ ಹೋಗೋಣ ಬನ್ನಿ. ಏನಂತೀರಾ? ಜುಂಬಾಲ ಗೋರು ಗೋರುಕ ಗೋರುಕನ ಗೋರು ಗೋರುಕ ಗೋರುಕನ ಗೋರು ಗೋರುಕೋ ಗೋರುಕನ ಗೋರು ಗೋರುಕೋ ಗೋರುಕನ. ನೋಡಿ ಅಲ್ಲಿ ಎಲ್ಲಾ ಫಂಕ್ಷನ್ ನಡೀತಾನೆ ಇದೆ. ಡ್ಯಾನ್ಸು ಕೂಡ ಮಾಡ್ತಾ ಇದಾರೆ. ನಮ್ಗೆ ಲೇಟ್ ಆಗುತ್ತೆ, ನಾವು ಕ್ಯಾಂಪ್ಗೆ ಹೋಗ್ಬೇಕು. ಸೊ ಕ್ಯಾಂಪ್ಗೆ ಹೋಗೋಣ ಬನ್ನಿ. ಸೊ ಇಲ್ಲಿಂದ ಫಾರ್ ಅರ್ಧ ಕಿಲೋಮೀಟರ್ ಐತೆ ನಾವು ಕ್ಯಾಂಪಿಂಗ್ ಹಾಕಿರೋ ನಮ್ಮ ಟ್ರೀ ಹೌಸ್ಗೆ ಹೋಗ್ಬೇಕು ಅಂತಂದ್ರೆ. ಇವಾಗ ನಾವು ಇಲ್ಲಿಂದ ನಮ್ಮ ಟ್ರೀ ಹೌಸ್ ಹತ್ರ ಹೋಗೋವರೆಗೆ ಅಡ್ವೆಂಚರ್ ಆಗ್ಬಿಡುತ್ತೆ. ಏನಕ್ಕಪ್ಪ ಅಂತಂದ್ರೆ ನಾನು ಮಾರ್ನಿಂಗ್ ಹೇಳ್ದಂಗೆ ಇಲ್ಲಿ ಆನೆ ಮತ್ತು ಚಿರತೆಗಳು ರೆಗ್ಯುಲರಾಗಿ ಬರ್ತಾ ಇರುತ್ತೆ ಅಂತ ಇಲ್ಲಿನ ಊರು ಜನಗಳು ತುಂಬಾನೇ ಜನ ಹೇಳಿದ್ದಾರೆ. ಸೊ ಇವಾಗ ಇಲ್ಲಿಂದ ನಮ್ಮ ಟ್ರೀ ಹೌಸ್ಗೆ ಹೋಗೋಣ ಬನ್ನಿ. ಹೆಂಗ ಅನಿಸ್ತಾ ಇದೆ ಮಹಮ್ಮದ್? ಸೂಪರ್ ಅಣ್ಣ. ನಮ್ಮ ಹುಡುಗನಿಗೆ ಸೂಪರ್ ಅನಿಸ್ತಿದೆ ಅಂತೆ. ಸೊ ಬನ್ನಿ ಇವಾಗ ಹೋಗೋಣ. ನಮ್ಮ ಟ್ರೀ ಹೌಸ್ ನೈಟ್ ಟೈಮಲ್ಲಿ ಯಾವ ಥರ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಮಹಮ್ಮದ್
ಇವಾಗ ನಾವು ನೈಟ್ ಕ್ಯಾಂಪ್ ಆಗ್ತಿರೋ ಟ್ರೀ ಹೌಸ್ ಎಲ್ಲಿ ಗೊತ್ತಾ? ನೋಡಲ್ಲಿ ಕಾಣಿಸ್ತಾ ಇದೆ ನೋಡ್ದಾ? ಇಲ್ಲಿ ಫ್ರಂಟು ಇದೇ ಟ್ರೀ ಹೌಸಲ್ಲಿ ಇವಾಗ ನಾವು ಕ್ಯಾಂಪಿಂಗನ್ನು ಆಗ್ತಾ ಇರೋದು. ಬಾ, ಹೆಂಗೆ ಅನಿಸ್ತಾ ಇದೆ ಈ ಕ್ಯಾಂಪಿಂಗ್ ನೋಡಿ ನಿನಗೆ? ಖುಷಿ ಆಗ್ತಿದ್ಯೋ ಭಯ ಆಗ್ತಿದ್ಯೋ? ಖುಷಿಯಾ? ನಮ್ಮ ಸ್ಥಿತಿ ಹೆಂಗಾಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ. ಬೇರೆ ಅರ್ಥದಲ್ಲಿ ಹೇಳ್ತಾ ಇದೆಯಪ್ಪ, ಭಯ ಅನಿಸುತ್ತೆ. ಅಲ್ಲಿ ನೋಡಲ್ಲಿ ಸುತ್ತ ನೋಡು, ಈ ಟೈಮ್ನಲ್ಲಿ ಯಾವ ಥರ ಕಾಣ್ತಾ ಇದೆ ಅಂತ ನಿನಗೆ. ಬಾ, ಟ್ರೀ ಹೌಸ್ ಮೇಲ್ಗಡೆ ತೋರಿಸ್ತೀನಿ ನಿನಗೆ ಯಾವ ಥರ ಇದೆ ಅಂತ. ನೋಡ್ದಾ? ಇದೇ ಟ್ರೀ ಹೌಸಲ್ಲಿ ಇವತ್ತು ನಾವು ನೈಟ್ ಕ್ಯಾಂಪಿಂಗನ್ನು ಮಾಡಬೇಕು. ಮೇಲ್ಗಡೆ ಹೋಗೋಣ ಇವಾಗ. ಅಹಮದು ಹುಷಾರ, ಬಾ, ಜಾರುತ್ತೆ. ಇಲ್ಲಿ ಗ್ರಿಪ್ಪರ್ ಏನೂ ಇಲ್ಲ, ಹುಷಾರು. ನೋಡಿ ಗಾಯ್ಸ್, ನಾವಿರೋ ನೈಟ್ ಕ್ಯಾಂಪ್ ನೋಡಿ ಇದೇನೆ. ಬಾ ನೋಡಿ, ಅಂತೂ ನಮ್ಮ ನೈಟ್ ಕ್ಯಾಂಪ್ ಒಳಗಡೆ ಬಂದೇ ಬಿಟ್ವು. ನೋಡಿ ನಮ್ಮ ಹುಡುಗ ಎಷ್ಟು ಕಷ್ಟಪಟ್ಟು ಇರ್ತಾ ಇದ್ದಾನೆ ಅಂದ್ಕೊಂಡ್ರ, ಇವನೂ ಕೂಡ ಸಲೀಸಾಗಿ ಇರ್ಕೋತಾ ಇದ್ದಾನೆ. ಏಕೆಂದರೆ ನಮ್ಗೆ ಇವೆಲ್ಲ ಟ್ರೈನಿಂಗ್ ಆಗಿ ಎಕ್ಸ್ಪೀರಿಯೆನ್ಸ್ ಆಗ್ಬಿಟ್ಟಿದೆ. ಏನಂತೀಯಾ? ಮಾರ್ನಿಂಗು ಈವ್ನಿಂಗು ನಮ್ಮ ನೈಟ್ ಕ್ಯಾಂಪ್ ಎಷ್ಟು ಚೇಂಜಸ್ ಇದೆ ಅಂತ. ಮಾರ್ನಿಂಗ್ ಟೈಮ್ಲಿ ಏನು ಗೊತ್ತಾ ಚೇಂಜಸ್ಸು? ಬೆಳಕಿರುತ್ತೆ. ಈವ್ನಿಂಗ್ ಟೈಮ್ ಏನು ಗೊತ್ತಾ ಚೇಂಜಸ್ಸು? ಕತ್ಲೇ ಇರುತ್ತೆ ಅಷ್ಟೇ. ಹುಷಾರು ಎಲ್ಲ ಕೇರ್ಫುಲ್ ಆಗಿರಬೇಕು. ತುಂಬಾ ಕಷ್ಟ ಇದೆ. ತುಂಬ ಕಷ್ಟ ಇದೆ, ತುಂಬಾ ಕಷ್ಟ ಇರುತ್ತೆ. ಮಾಡೋ ಪ್ರತಿಯೊಂದು ವೀಡಿಯೋದಲ್ಲೂ ಮಳೆ ಬಂದಂಗೆ ಇರುತ್ತೆ. ಇವತ್ತು ಕೂಡ ಬರ್ತಾ ಇದೆ, ಆದರೆ ಜೋರು ಮಳೆ ಏನಿಲ್ಲ. ಇವತ್ತು ಸ್ವಲ್ಪ ಕಡಿಮೆ ಹುಯ್ತಾ ಇದೆ. ಸೊ ನೋಡಿ ಯಾವ ಥರ ಇದೆ ಅಂತ. ನಮ್ಮ ಕ್ಯಾಂಪ್ನ ಮೇಲ್ಗಡೆ ಇಂದ ಕೆಳಗಡೆ ಲೈಟ್ ಹಾಕ್ತಾಯಿದ್ದೀನಿ. ಈ ಲೈಟ್ ಯಾವ ಟೈಮಲ್ಲಿ ಕೈ ಕೊಡುತ್ತೇನೋ ಗೊತ್ತಿಲ್ಲ. ಇವತ್ತು ನೈಟ್ ಫುಲ್ಲು ಈ ನನ್ನ ಮೊಬೈಲ್ನಲ್ಲೇ ಇವತ್ತು ಕಾಲನ್ನು ಕಳಿಬೇಕು. ಮೊಬೈಲ್ ಇಲ್ಲ ಅಂತಂದರೆ ಕ್ಯಾಮ್ರಾದಲ್ಲೇ. ಏನಕ್ಕೆ ಅಂತಂದರೆ ಇವಾಗ ಲೈಟ್ ಬರ್ತಾಯಿದೆ, ಇನ್ನೊಂದು 5 ನಿಮಿಷ ಆಫ್ ಆದರೂ ಆಗಿಬಿಡುತ್ತೆ. ಹೇಳೋಕ್ಕಾಗಲ್ಲ. ನೋಡಿ ಯಾವ ಥರ ಇದೆ ನಮ್ಮ ಟ್ರೀ ಹೌಸ್ನ ಹೊರಗಡೆ. ಮೊಹಮ್ಮದ್ ನೀರು ಕೊಡು ಅಣ್ಣ. ಅಲ್ಲೇ ಮರ್ತ್ಬಿಟ್ಟು ಬಂದ್ಬಿಟ್ಟೆ ಅಣ್ಣ, ನೀರ್ನ ಗಾಡಿ ನಿಲ್ಸಿರತ್ತ. ಮಾಡದ ಇವಾಗ ನಮ್ಮ ಹುಡುಗ ಕೆಲಸನ. ಇವಾಗ ಇಲ್ಲಿ ಬಂದಿರೋದೇ ಕಷ್ಟ ಪಟ್ಕೊಂಡು ಬಂದ್ವು, ನೀವೇನೇ ನೋಡಿದ್ರಿ. ಇವಾಗ ಮತ್ತೆ ಹೋಗಿ ನೀರನ್ನ ತಗೊಬಂದು ಇಲ್ಲಿ ಏರ್ಬೇಕಲ್ಲ. ಅಯ್ಯಯ್ಯೋ, ಇವಾಗ ತಾನೇ ರಿಯಲ್ ಅಡ್ವೆಂಚರು. ಕ್ಯಾಂಪಿಂಗ್ ಬಂದ್ಬಿಟ್ಟು ಇವಾಗ ರಿಯಲ್ ಅಡ್ವೆಂಚರು ಮಾಡಿಸ್ತಾನೆ ನಮ್ಮ ಹುಡುಗ. ಏನ್ ಮಾಡಕ್ಕಾಗಲ್ಲ, ನೀರಿಲ್ದೆ ಹೋದ್ರೆ ಇಲ್ಲಿ ಇರಕ್ಕೂ ಆಗಲ್ಲ. ಅದು ಹೆಂಗಿದೆ ನೈಟ್ ಕ್ಯಾಂಪು? ಚೆನ್ನಾಗಿದೆ ಅಣ್ಣ. ಹೆಂಗೈತೆ ನಮ್ದು ನೈಟ್ ಕ್ಯಾಂಪ್ ಟೆಂಟು? ಚೆನ್ನಾಗಿದೆ ಅಣ್ಣ, ಇರ್ತೀಯ ನನ್ನ ಜೊತೆ? ಹೋಗ್ತೀಯೋ ಅಣ್ಣ? ಒಂದು 10 ಗಂಟೆ ಇರ್ತೀನಿ ಅಣ್ಣ, ಆಮೇಲೆ ಮನೆಗೆ ಹೋಗ್ತೀನಿ. 10 ಗಂಟೆಗೆ ಇದ್ ಮನೆಗೆ ಹೋಗ್ತೀಯಾ? ಹೋಗಿದ್ರು ಸೋಲೋ ಕ್ಯಾಂಪ್ ಆಗಿ ಹೋಗುತ್ತಲ್ಲ ಇದು. ಯಾವ್ದ್ರೂ ಪರವಾಗಿಲ್ಲ, ಚಾಲೆಂಜ್ ಆಗಿ ನಾನು ಒಬ್ಬನೇ ಕ್ಯಾಂಪಿಂಗ್ ನಲ್ಲಿ ಇರ್ತೀನಿ ಕಣ ಇವತ್ತು ನೈಟ್ ಫುಲ್. ನೋಡೋಣ, ಫಸ್ಟ್ ಎಕ್ಸ್ಪೀರಿಯನ್ಸ್ ಆದ್ರೂ ಕೂಡ ಧೈರ್ಯ ಪಟ್ಕೊಂಡು ಇರ್ತೀನಿ. ಆದ್ರೆ ಇಲ್ಲಿ ಏನ್ ಗೊತ್ತಾ ಭಯ, ಹೇಳ್ಬೇಕು ಅಂತಂದ್ರೆ ಇವತ್ತು ಯಾವುದೇ ರೀತಿ ಕಾಡು ಪ್ರಾಣಿಗಳು ಸಿಗದೆ ಹೋದ್ರೆ ಸರಿಯಪ್ಪ, ಪರವಾಗಿಲ್ಲ. ನೈಟ್ ಕ್ಯಾಂಪಿಂಗ್ ಇವತ್ತು ಸೋಲೋ ಕ್ಯಾಂಪಿಂಗ್ ಆದ್ರೂ ಪರವಾಗಿಲ್ಲ. ಇವತ್ತು ಈ ಟ್ರೀ ಹೌಸ್ ಅಲ್ಲಿ ಇವತ್ತು ಈ ಫುಲ್ ನೈಟು ನಾನು ಇದ್ದು ಚಾಲೆಂಜ್ ಅನ್ನ ಮಾಡಿ ತೋರಿಸ್ತೀನಿ. ಅದೇನಾಗುತ್ತೋ ಆಗ್ಲಿ. ಏನ್ ಗೊತ್ತಾ ಭಯ, ಹೇಳ್ಬೇಕು ಅಂದ್ರೆ ಮತ್ತೊಂದು, ಇಲ್ಲಿ ಆನೆದೇನು ಭಯ ಇಲ್ಲ. ನಾನ್ ಬಂದು ಮರದ ಮೇಲ್ಗಡೆ ಇದ್ದೀನಿ, ಆನೆದೇನು ಭಯ ಇಲ್ಲ ನನ್ಗೆ. ಆದ್ರೆ ಈ ಚಿರತೆದೊಂದು ಭಯ ಏನಕ್ಕೆ ಅಂತಂದ್ರೆ, ಚಿರತೆ ಮರನೂ ಆರಾಮ್ಸೆ ಏರ್ಬಿಡ್ತೆ ಅಲ್ವಾ, ಅದೊಂದೇ ಭಯ ಆಗ್ತಿರೋದು. ಮದು, ನಿನ್ಗೆ ರೀತಿ ಸೋಲೋ ಕ್ಯಾಂಪ್ ಹಾಕೋ ಅಂದ್ರೆ ಆಗ್ತೀಯಾ? ಆಗ್ತೀಯಾ? ಅಭ್ಯಾಸ ಐತಲ್ವಾ? ನಮ್ಮ ಹುಡುಗನಿಗೆಲ್ಲ ಅಭ್ಯಾಸ ಎಲ್ಲ ಅದು ನಾರ್ಮಲು, ಕಾಮನ್ ಆಗ್ಬಿಟ್ಟಿರುತ್ತೆ. ಸೊ ನಾವು ಬಂದು ಬೆಳಿಗ್ಗೆ ಆದ ತಕ್ಷಣ ಕೆಲಸ, ಸಾಯಂಕಾಲ ಆದ ತಕ್ಷಣ ಕಾವಲು. ಇನ್ನೇನಂತೀಯ? ನಮ್ಮ ಹುಡುಗ ಇನ್ನೊಂದು ಹೇಳ್ಬೇಕು ಅಂದ್ರೆ, ನಮ್ಮ ಹುಡುಗ ಅವರು ಹೊಲಗಳು ಹೋಗಿ ನೈಟ್ ಕಾವಲನ್ನ ಕಾಯ್ತಾನೆ. ಅವ್ರದ್ದು ಕೂಡ ಸೇಮ್ ಟೆಂಟ್ ಇದೆ, ಆದ್ರೆ ಮರದ ಮೇಲ್ಗಡೆ ಇಲ್ಲ, ಮರದ ಕೆಳಗಡೆ ಇದೆ ಅವ್ರದ್ದು ಅಲ್ವಾ? ಇವಾಗ ಬಂದು ನಮ್ಮ ಹುಡುಗ 10 ಗಂಟೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಇವಾಗ ಅವನು ಅವ್ರ ಕಾವಲಿಗೆ ಅಂತ ಹೋಗ್ತಾನೆ. ಸೊ ಅವನ್ನ ಬಿಟ್ಟು ಬರೋಣ. ಏನ್ ಸ್ಮಾರ್ಟ್ ಆಗಿದೆಯಲ್ಲಿ, ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಇವಾಗ ನಾವು ಈ ಕ್ಯಾಂಪಿಂದ ಕೆಳಗಡೆ ಇಳಿದು ಈ ನಮ್ಮ ಟ್ರೀ ಹೌಸ್ ಯಾವ ತರ ಇದೆ ಅಂತ ನಿಮ್ಗೆ ಒಂದ್ಸಲ ತೋರಿಸ್ತೀನಿ. ಬನ್ನಿ ಕೆಳಗೆ ಇಳಿಯೋಣ. ನಮ್ಮ ನೈಟ್ ಕ್ಯಾಂಪು ಯಾವ ತರ ಇದೆ, ಮಾರ್ನಿಂಗು ಈವ್ನಿಂಗು ಕೂಡ ಭಯಂಕರ ವ್ಯತ್ಯಾಸ ಇದಲ್ವಾ? ಏನದು ಸೌಂಡ್ ಆಗ್ತಾ ಇದೆಲ್ಲ, ಕರಮ್ ಅಂತ. ಅಯ್ಯೋ ನೀನೇನಾ? ನಾನು ಯಾವುದೋ ಹಂದಿಗಿಂತಿ ಬಂದ್ಬಿಟ್ಟದೆ ಅನ್ಕೊಬಿಟ್ನಲ್ಲ. ಇಲ್ಲಿ ನೋಡಿ ಗೈಸ್, ಈ ತಟ್ಟೆನ ಏನಕ್ಕೆ ಇಟ್ಕೊಂಡಿದ್ದಾರೆ ಅಂತಂದ್ರೆ, ಯಾವ್ದಾದ್ರು ಕಾಡು ಪ್ರಾಣಿಗಳು ಬಂತು ಅಂತಂದ್ರೆ ಈ ತಟ್ಟೆನ ಜೋರಾಗಿ ಸೌಂಡ್ ಮಾಡ್ತಾರೆ. ಆವಾಗ ಬಂದು ಏನು ಮಾಡುತ್ತೆ ಅಂತಂದ್ರೆ, ಕಾಡು ಪ್ರಾಣಿಗಳು ಇಲ್ಲಿಂದ ಅದು ಓಡೋಗ್ಬಿಡುತ್ತೆ. ಮತ್ತೆ ಇದಕ್ಕೆ ಸೇಫ್ಟಿಯಾಗಿ ನೋಡಿ, ಯಾವುದೇ ರೀತಿ ಕಾಡು ಪ್ರಾಣಿಗಳು ಬರಬಾರ್ದು ಅಂತ ಇಲ್ಲಿ ನೋಡಿ ಎರ್ತನ ಬಿಟ್ಟಿರ್ತೀವಿ. ಆದ್ರೂ ಕೂಡ ಈ ಎರ್ತನೂ ಕೂಡ ದಾಟ್ಕೊಂಡು ಕಾಡು ಪ್ರಾಣಿಗಳು ಡೈರೆಕ್ಟ್ ಬಂದು ಈ ಬೆಳೆಗಳನ್ನ ತಿನ್ಕೊಂಡು ಹೋಗ್ಬಿಡುತ್ತೆ. ಆದರೆ ಹೇಳ್ಬೇಕು ಅಂತಂದ್ರೆ ಈ ಟೈಮ್ನಲ್ಲಿ ಬಂದು ಕಾಡು ಪ್ರಾಣಿಗಳು ಕಡಿಮೆನೇ ಬರುತ್ತೆ. ಏನಕ್ಕಪ್ಪ ಅಂತಂದರೆ, ಇವಾಗ ಬಂದು ಎಲ್ಲ ನೋಡಿ, ಎಲ್ಲ ಚಿಕ್ಕ ಚಿಕ್ಕ ಗಿಡಗಳು, ಇದೆಲ್ಲ ದೊಡ್ಡದಾದ್ಮೇಲೆ ಏನಾಗುತ್ತೆ ಗೊತ್ತಾ, ಹಿಂಡೆ ಬರುತ್ತೆ ಈ ಜಾಗದಲ್ಲಿ ಮಾತ್ರ. ಅಷ್ಟು ಕಾಡು ಪ್ರಾಣಿಗಳು ಬರ್ತಾ ಇರುತ್ತೆ.
ಸೊ ಇವಾಗ ನೀರನ್ನು ತಗೊಬರಕ್ಕೆ ಅಂತ ಹೋಗ್ತಾ ಇದ್ದೀವಿ, ಬನ್ನಿ. ಬ್ಯಾಟ್ರಿನ ಚಾರ್ಜ್ ಹಾಕೋ ತಗೊಬರ್ಬೇಕಿತ್ತು, ನೋಡಿದ್ರೆ ನಮ್ಮದು ಬ್ಯಾಟ್ರಿಲೇ ಚಾರ್ಜ್ ಖಾಲಿ ಆಗ್ಬಿಟ್ಟಿದೆ. ಏನಿವತ್ತು ನಮಗೆ ಲತ್ತೆ ಆಗೋಗೈತೆ ಟೈಮೇ. ಸರಿ, ಏನು ಮಾಡೋಕ್ಕಾಗಲ್ಲ ಬಾ. ಆಯಿತು, ಪರವಾಗಿಲ್ಲ. ಏನೋ ಸೌಂಡು ಕೇಳಿಸ್ಕೊಳ್ಳಿ. ಏನದಲ್ಲಿ ಬ್ಲಾಕು ಕಾಣಿಸ್ತಾ ಇದ್ದ? ಅಯ್ಯ, ಏನದು ಬ್ಲ್ಯಾಕು? ಏನೋ ಓಡ್ತು ಕಣ, ಪಾಸ್ ಆಗ್ತೀವಿ ಇವಾಗ ಪಟ್ ಅಂತ. ನೋಡಿ ಅಣ್ಣ, ಅಲ್ಲಿ ಓಡ್ತದೆ ನೋಡಿ. ಅದೇ ಏನೋ ಪಾಸ್ ಆಯ್ತು ಇವಾಗ ಜಸ್ಟು. ಸರಿ, ಪರವಾಗಿಲ್ಲ, ಬಾ 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 ಬಾ, ನೀನು ಬಿಟ್ಬರ್ತೀನಿ, ಬಾ ಬೇಗ, ಹುಷಾರಾಗಿ ಬಾ. ಏಯ್, ಏನಾಯ್ತು? ಬರ್ರೆ ನೋಡ್ಕೊ ಬಾ, ಜಾರುತ್ತೆ ಕಣವು, ಮಳೆ ಟೈಮಲ್ವಾ, ಮಳೆ ಬಿದ್ರೇನು ಜಾರುತ್ತೆ. ಏನಾರು ಆಯ್ತಾ? ಏನಿಲ್ಲ ಅಣ್ಣ. ಹಾಂ, ನೋಡಿ ಅಲ್ವಾ, ನೋಡಿಲ್ಲಿ ಇಲ್ಲೆಲ್ಲ ಜಾರುತ್ತೆ ಕಣವು, ಇಲ್ಲೆಲ್ಲ ನೋಡಿ ಬರ್ಬೇಕು ನೀನು. ಏನಿಲ್ಲ, ಕೈ ಸ್ವಲ್ಪ ನೋವಾಯ್ತು. ನೋಡಿ ಅಲ್ವಾ. ಬನ್ನಿ, ಪರವಾಗಿಲ್ಲ. ಸೊ ಅವಾಗ ಇಲ್ಲಿ ಇನ್ನೂ ಒಂದು ಏನು ಭಯ ಅಂತಂದರೆ, ಇಲ್ಲಿ ನಮ್ಗೆ ಕಾಣ್ತಾ ಇದೆ ನೋಡಿ, ಇದು ಪ್ಲಾಸ್ಟಿಕ್ಕು. ಇಲ್ಲಿ ಪ್ಲಾಸ್ಟಿಕ್ ಬಿಟ್ಟಿದ್ದಾರೆ, ಅಂದರೆ ಇದಕ್ಕಿಂತ ಮುಂದ್ಗಡೆ ತಂತಿಗಳನ್ನ ಬಿಟ್ಟಿರ್ತಾರೆ. ಅದು ಬಂದು ಇವಾಗ ಕಾವಲಿಗೆ ಯಾರು ಅಷ್ಟೇನು ಬರಲ್ಲ ಅಲ್ವಾ, ಅದರಿಂದ ಏನು ಮಾಡ್ತಾರೆ ಅಂತಂದರೆ ತಂತಿಗಳಿಗೆ ಎರ್ತನ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ಒಂದು ಸ್ವಲ್ಪ ಮುಟ್ತು ಅಂತಂದರೆ ಚಟೀರ್ ಅಂತ ಏಟ್ ಬೀಳುತ್ತೆ. ಸೊ ನೋಡೋಗ್ಬೇಕು, ಇಲ್ಲ ಅಂತಂದರೆ ನಮ್ಮ ಕತೆ ಹೊಗೆನೆ. ಸೊ ಬನ್ನಿ, ಇವನ್ನ ಬಿಟ್ಟು ನಾನು ನೀರು ತಗೊಂಡು ಮತ್ತೆ ಕ್ಯಾಂಪ್ ಹತ್ರ ಹೋಗಬೇಕು. ಹೋಗೋವರೆಗೇ ಭಯ ಆಗ್ತಾಯಿದೆ. ಏನಕ್ಕೆ ಅಂತಂದ್ರೆ ಬರುವಾಗಲೇ ನಿಮ್ಗೆ ತೋರಿಸ್ತೆ ಯಾವ ಥರ ಐತೆ ಅಂತ. ಇಲ್ಲೆಲ್ಲ ಸೋಲೋ ಕ್ಯಾಂಪಿಂಗ್ ಮಾಡ್ತೀನಿ ಅಂತಂದ್ರೆ ತುಂಬಾ ಕಷ್ಟ ಐತೆ ಗೈಸ್. ನಿಂಗೆ ಹೋಯ್ತೀನಿ, ಹಾಂ ನೀನು ಹೋಗು. ಸರಿ ಮಹಮ್ಮದ್, ಹುಷಾರು. A few moments later. ಈ ನೀರಿಗೋಸ್ಕರ ನೋಡಿ ಎಷ್ಟು ದೂರ ಹೋಗಿ ಬಂದೆ. ಅದನ್ನು ನಿಮಗೆ ಮಾರ್ನಿಂಗ್ ಟೈಮು ಮತ್ತು ಈವ್ನಿಂಗ್ ಟೈಮು ಭಯಂಕರ ವ್ಯತ್ಯಾಸ ಇದೆ ಅಂದೆ ಅಲ್ವಾ. ಇವಾಗ ಈವ್ನಿಂಗ್ ಟೈಮ್ ಈ ವ್ಯೂ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ನೋಡಿ ಗಾಯ್ಸ್, ಈವ್ನಿಂಗ್ ಟೈಮು ಒಬ್ಬರೂ ಇಲ್ಲ ಇಲ್ಲಿ ನಮಗೆ. ಈ ಅಪ್ಪೋಯ್ ಯಾವ ಥರ ಐತೆ ನೋಡಿ. ಒಬ್ಬನೇ ಸೋಲೋ ಕ್ಯಾಂಪ್ ಮಾಡೋದು ಮಾತ್ರ ಈ ಜಾಗಗಳಲ್ಲಿ ಭಯಂಕರ ಭಯ ಆಗ್ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ, ಸೋಲೋ ಕ್ಯಾಂಪಿಂಗ್ ಅಂತ ಬಂದಮೇಲೆ ಮಾಡಲೇಬೇಕು. ಸೊ ಅಂತೂ ಹೊರಗಡೆ ವ್ಯೂನ ನಿಮ್ಗೆ ಚೆನ್ನಾಗಿ ತೋರಿಸೋಣ ಅಂತಂದರೆ ಬ್ಯಾಟ್ರಿಯಲ್ಲಿ ಚಾರ್ಜು ಖಾಲಿ ಆಗ್ಬಿಟ್ಟಿದೆ, ಬರೀ ಲತ್ತಿ ಆಗ್ಬಿಟ್ಟಿದೆ ಇವತ್ತೊಂದು ದಿನ ಮಾತ್ರ. ಸೊ ಇವಾಗ ನೋಡಿದ್ರಲ್ಲ ನಿಮಗೆ, ಸುತ್ತ ಎಲ್ಲಿ ನೋಡಿದ್ರು ಕೂಡ ಕತ್ಲು. ಟೆಂಟ್ ಬಿಟ್ರೆ ನಾನು ಮಾತ್ರನೇ ಇಲ್ಲಿರೋದು ಇವಾಗ. ಸೊ ಬನ್ನಿ ಇವಾಗ ಮಲ್ಗೋಣ. ಇವಾಗ ಮಲಗಿದ್ದು ಮಾರ್ನಿಂಗ್ ನಿಮಗೆ ಇಲ್ಲಿನ ವ್ಯೂ ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ಕೂಡ ಗುಡ್ ನೈಟ್. ಈ ಫುಲ್ಲು ಕ್ಯಾಂಪಿಂಗ್ನಲ್ಲಿದ್ದು ಸಖತ್ ಖುಷಿ ಇತ್ತು. ನಾವಂತಲೂ ಸಖತ್ ಎಂಜಾಯ್ ಅಂತಲೂ ಮಾಡಿದ್ವು. ಸೊ ನೀವು ನಮ್ಮ ವಿಡಿಯೋ ನೋಡಿ ಏನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಮಾಡ್ಬಿಡಿ. ನೋಡಿ ಇರ್ತಾ ಇದೆ ಕ್ಯಾಂಪಿಂಗ್ ಕೆಳಗಡೆ. ಅಂತೂ ನಾವು ಅಂದ್ಕೊಂಡಂಗೆ ಇವತ್ತು ನೈಟ್ ಫುಲ್ಲು ನಮ್ಮ ಕ್ಯಾಂಪಿಂಗ್ನಲ್ಲಿ ಇವತ್ತು ಇದ್ದು ಚಾಲೆಂಜನ್ನು ಮಾಡಿ ತೋರಿಸ್ತು. ನಮ್ಮ ಲಕ್ ಏನಪ್ಪ ಅಂತಂದ್ರೆ ಇವತ್ತು ನಮ್ಗೆ ಯಾವುದೇ ರೀತಿ ಕಾಡು ಪ್ರಾಣಿಗಳು ನಮಗೆ ಕಾಣಿಸ್ಕೊಂಡಿಲ್ಲ. ಅದಂತಲೂ ತುಂಬಾ ಖುಷಿ ಆಯಿತು. ಸೊ ಇಲ್ಲಿನ ವ್ಯೂ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ಇವಾಗ ಮಾರ್ನಿಂಗ್ ಟೈಮ್ ನೈಟ್ ಫುಲ್ಲು ನಾವು ಇದೇ ಕ್ಯಾಂಪ್ನಲ್ಲಿ ಇವತ್ತು ಕ್ಯಾಂಪಿಂಗನ್ನು ಹಾಕಿದ್ವು. ನೋಡಿ ಮಾರ್ನಿಂಗ್ ಟೈಮ್ ಯಾವ ಥರ ಕಾಣ್ತಾ ಇದೆ ಅಂತ. ಬೆಳಗಿನ ಮುಂಜಾನೆ ಟೈಮಲ್ಲಿ ಮಂಜುಗಳೆಲ್ಲ ನಮ್ಮ ಮುಂದೆ ಯಾವ ಥರ ಕಾಣ್ತಾ ಇದೆ. ಈ ನಮ್ಮ ನಾಡೆ ಚಂದವು. ಹಂಗೇನೆ ನೋಡಿದ್ರೆ ನಮ್ಮ ನೈಟ್ ಕ್ಯಾಂಪಿಂಗ್ ಹೆಂಗಿತ್ತು ಅಂತ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕು, ಜಾಸ್ತಿ ಇಷ್ಟ ಆದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟು ಹೊಸ ಟಾಪಿಕ್ನೊಂದಿಗೆ ನಿಮ್ಮ ಮುಂದೆ ಸಿಗ್ತೀವಿ.